ಕಾರ್ಯಕರ್ತರು ಕಾರ್ ಅಲುಗಾಡಿಸಿದಾಗ ಕಲಿಬೇಕಿತ್ತು, ಕಲೀಲಿಲ್ಲ. ಚುನಾವಣೆಯಲ್ಲಿ ಸೋಲು ಅನುಭವಿಸಿದಾಗ ಕಲಿಬೇಕಾಗಿತ್ತು, ಕಲ್ತಂತೆ ಕಾಣ್ತಾ ಇಲ್ಲ. ಲೋಕ ಚುನಾವಣೆ ಹತ್ತಿರ ಬರ್ತಾ ಇದೆ, ಇನ್ನಾದ್ರೂ ಕಲಿಯತ್ತಾ? ಲಕ್ಷಣ ಕಾಣಿಸ್ತಿಲ್ಲ. ನಾನ್ ಹೇಳ್ತಿರೋದು ಶಿಸ್ತಿನ ಪಕ್ಷದಲ್ಲಿ ಮರೆತು ಹೋಗಿರೋ ಶಿಸ್ತಿನ ಬಗ್ಗೆ. ಇವತ್ತು ಅಟ್ಲೀಸ್ಟ್ ಕೆಲವರಿಗಾದ್ರೂ ಅದನ್ನ ಕಲಿಸ್ತೀವಿ ಅಂತ ಕರೆದ ಸಭೆಯಿಂದಾದ್ರೂ ಉಪಯೋಗ ಆಯ್ತಾ? ನೀವೇ ನೋಡಿ. ಎಲೆಕ್ಷನ್ಗೂ ಮೊದಲು ಬಿಜೆಪಿ ಒಳಗೆ ಜಗಳ. ಎಲೆಕ್ಷನ್ ಮುಗಿದು 50 ದಿನ ಮುಗಿದ್ರೂ ಅದೇ ಜಗಳ. ಅಧಿಕಾರದಲ್ಲಿದ್ದ ಬಿಜೆಪಿ ಅಧಿಕಾರ ಕಳ್ಕೊಂಡು ಮೂಲೆಗುಂಪಾಗಲು ಕಾರಣಗಳು ಹತ್ತಾರಿದ್ರು ಬಿಜೆಪಿ ಪಕ್ಷದ ಒಳಜಗಳಗಳೇ ಪ್ರಮುಖವಾದವು. ಚುನಾವಣೆ ಹೊತ್ತಲ್ಲಿ ಶುರುವಾದ ಜಗಳ ಚುನಾವಣೆ ಮುಗಿದ್ಮೇಲೂ ನಿಂತಿಲ್ಲ. ಬಹಿರಂಗವಾಗಿ ರೇಣುಕಾಚಾರ್ಯ ಕಟೀಲ್ ವಿರುದ್ಧ, ಬೊಮ್ಮಾಯಿಯವರ ವಿರುದ್ಧ, ಯತ್ನಾಳ್ ನಿರಾಣಿ ವಿರುದ್ಧ ಇರೋಬರೋ ಸಿಟ್ಟನ್ನೆಲ್ಲ ಹೊರಹಾಕ್ತಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಮತ್ತೆ ವರಸೆ ತೆಗೆದಿದ್ದಾರೆ. ಬಿಜೆಪಿಯವರ ಜಗಳವನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ಗೆ ಇವ್ರ ಜಗಳ ಒಂಥರ ಹಬ್ಬದೂಟ. ಅದಕ್ಕೆ ಸಾಕ್ಷಿ ಈ ಟ್ವೀಟ್ಗಳು. ಬಿಜೆಪಿಯ ಅಂತರಂಗದ ಸತ್ಯಗಳನ್ನು ನಾವು ಮೊದಲೇ ಹೇಳಿದ್ದೆವು, ಈಗ ಅವರ ಬಾಯಲ್ಲೇ ಹೊರಬರುತ್ತಿದೆ. ಬೊಮ್ಮಾಯಿ ಪಪೆಟ್ ಸಿಎಂ ಆಗಿದ್ರು, ಬೊಮ್ಮಾಯಿ ಅವರ ಕೈ ಕಟ್ಟಿ ಹಾಕಿದ್ರು ಅಂತ ರೇಣುಕಾಚಾರ್ಯ ಹೇಳಿದ್ರು. ನಳಿನ್ ಕುಮಾರ್ ಕಟೀಲ್ ನಾಮಕಾವಸ್ಥೆಯ ಅಸಮರ್ಥ ಅಧ್ಯಕ್ಷರು ಎಂದಿದ್ದೆವು. ರೇಣುಕಾಚಾರ್ಯ ಕಟೀಲ್ ಸಂತೋಷಕೂಟದ ಕೈಗೊಂಬೆ ಎಂದಿದ್ದಾರೆ. ಯಡಿಯೂರಪ್ಪರ ಪದಚ್ಯುತಿ ಹಿಂದೆ ಸಂತೋಷಕೂಟದ ಆಟವಿದೆ ಎಂದಿದ್ದೆವು. ಇದೇ ವಿಷಯವನ್ನ ಇಂದು ಬಿಜೆಪಿಗರು ಹೇಳುತ್ತಿದ್ದಾರೆ. ವಲಸಿಗರನ್ನು ಬಿಜೆಪಿ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದಿದ್ದೆವು. ಈಶ್ವರಪ್ಪ ಈಗ ಹಾಗೆಯೇ ಮಾತಾಡಿದ್ದಾರೆ. ಈಗ ಬಿಜೆಪಿ ವರ್ಸಸ್ ಆರ್ಎಸ್ಎಸ್ ಆಟ ಶುರುವಾಗಿದೆ. ಪಂಚಪಡೆ ಗೆಲ್ಲುವುದೋ ಬಿಎಸ್ವೈ ಬ್ರಿಗೇಡ್ ಗೆಲ್ಲುವುದೋ ಕಾಲವೇ ಉತ್ತರಿಸಲಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಹಾಕಿದೆ. ಮನೆ ಒಳಗಿನ ಕಿಚ್ಚು ಮನೆಯ ಸುಡದೆ ನೆರೆ ಮನೆಯ ಸುಡದು ಅನ್ನೋ ನಾಣ್ಣುಡಿ ಈಗ ಬಿಜೆಪಿಗೆ ಅರ್ಥ ಆಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟದ ಮೇಲೆ ಒಲೆ ಉರಿತು ಅನ್ನೋ ಗಾದೆ ಮಾತು ಅನ್ವಯ ಆಗ್ತಿದೆ. ಎಲ್ಲಾ ಮುಗಿದು ಹೋದ್ಮೇಲೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯವರು ಇವತ್ತು ನಿದ್ದೆಯಿಂದ ಎದ್ದೆದ್ರು. ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದ ಬಿಜೆಪಿಯವರಿಗೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಇವತ್ತು ಸಭೆ ನಡೆಸಿತು. ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಲ್ಲರೂ ಭಾಗಿಯಾಗಿದ್ರು. ನೋಟಿಸ್ 11 ಜನರಿಗೆ ಕೊಟ್ಟಿದ್ದೀವಿ ಅಂತ ರಾಜ್ಯಾಧ್ಯಕ್ಷ ಕಟೀಲ್ ಹೇಳಿದ್ರೆ, ಇಲ್ಲ ನೋಟಿಸ್ ಕೊಟ್ಟಿದ್ದು ಒಬ್ಬರಿಗೆ ಅಂದ್ರು ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜು. ಕೊಟ್ಟಿದ್ರೆ ತೋರಿಸಿ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯತ್ನಾಳ್. ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತವರ ವಿರುದ್ಧ ಎಲ್ಲ ವಿಚಾರಗಳನ್ನು ಮಾಡಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಂತಹ ತೀರ್ಮಾನಗಳನ್ನು ತಗೊಳ್ಳಲಾಗಿದೆ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರನ್ನ ವೈಯಕ್ತಿಕವಾಗಿ ಇವತ್ತು ಮಾತುಕತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳುವಂತದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಈಗ 11 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದೀವಿ. ರಾಜ್ಯ ಶಿಸ್ತು ಸಮಿತಿಗೆ ಗಮನಕ್ಕೆ ಬಂದ ಪ್ರಕಾರ ನಿನ್ನೆ ರೇಣುಕಾಚಾರ್ಯ ಅವರಿಗೆ ಒಂದು ನೋಟಿಸ್ ನಾವು ಕೊಟ್ಟಿದ್ವಿ. ಅಲ್ಲ 11 ಜನ ಅದು ಕರೆದು ಮಾತಾಡಿಸಿದ್ದಾರೆ. ಹಾಗೇನಾದ್ರೂ ಮತ್ತೆ ಮರುಕಳಿಸಿದ್ರೆ ಅದ್ರ ಬಗ್ಗೆ ರಾಜ್ಯ ಇರಬಹುದು ಕೇಂದ್ರ ಶಿಸ್ತು ಸಮಿತಿಯವರು ಗಮನ ಹರಿಸ್ತಾರೆ ಅಂತ ಹೇಳಿದೆವು. ಈಗ ಸದ್ಯಕ್ಕೆ ಒಬ್ಬರಿಗೆ ಕೊಟ್ಟಿದ್ದೆವು. ಬಿಜೆಪಿ ನಾಯಕರಲ್ಲೇ ಇಷ್ಟೊಂದು ಗೊಂದಲ, ಶಿಸ್ತು ಸಮಿತಿ ನಾಯಕರಲ್ಲೇ ಕ್ಲಾರಿಟಿ ಇರಲಿಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ರೇಣುಕಾಚಾರ್ಯ ಕುಟುಕಿದ್ರು. ನೋಟಿಸ್ ಬಂದಾಗಲೇ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಾಡಿನ ಜನತೆಗೆ, ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತು ಪಾಲನಾ ಸಮಿತಿ ಇದೆ ಅಂತ ಗೊತ್ತಾಗಿದ್ದು ನಿನ್ನೆ ಮಧ್ಯಾಹ್ನದಿಂದ. ಅದು ರೇಣುಕಾಚಾರ್ಯ ನೋಟಿಸ್ ಕೊಟ್ಟ ಮೇಲೆ ಗೊತ್ತಾಗಿದ್ದು. ರೇಣುಕಾಚಾರ್ಯಗೆ ಯಾಕೆ ನೋಟಿಸ್, ಬೇರೆಯವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಯಾರೇನೇನು ಅತಿರಥ ಮಾರಾತ್ರ ಮಾತಾಡ್ರಿ ಎಲ್ಲ ಗೊತ್ತಿದೆ ನನಗೆ. ಅವ್ರಿಗೆ ಯಾಕೆ ನೋಟಿಸ್ ಇಲ್ಲ? ರೇಣುಕಾಚಾರ್ಯ ಬಿಟ್ಟು ಸಿಕ್ಬಿಡೋಣ. ನಾನು ಕ್ರಿಯೇಟಿವ್ ರಾಜಕಾರಣಿ, ಸ್ಕ್ರಾಪ್ ರಾಜಕಾರಣಿ ಅಲ್ಲ. ಮಾತಿಗೆ ಮನ್ನಣೆಯನ್ನು ಕೊಳ್ಳಿ ಅದರ ಪ್ರತಿಫಲ ಬಿಜೆಪಿ ಯಡಿಯೂರಪ್ಪನ ಕಣ್ಣೀರಲ್ಲಿ ಕೊಚ್ಚೋಯ್ತು ಅಂತ ಹೇಳಿದ್ರು. ಅದು ಸತ್ಯ ಆಯ್ತಲ್ಲ? ಸತ್ಯ ನಿಮಗೆ ಕೈ ಆಗುತ್ತಾ? ಸತ್ಯವನ್ನ ಮಾತಾಡಿದ್ರೆ ಕೈ ಆಗುತ್ತಾ? ಸಂಘ ಪರಿವಾರದವರು ತಿಳಿಸಿದೆ ಸರ್. ನನಗೆ ಅನಾಮಧೇಯ ಕರೆ ಬಂದಾಗ ರಾಜ್ಯದ ಅಧ್ಯಕ್ಷರು ಸೌಜನ್ಯಕ್ಕಾದರೂ ಕರೆ ಮಾಡಿ ಮಾತಾಡ್ಲಿಲ್ಲ. ರೇಣುಕಾಚಾರ್ಯ ಏನಾದ್ರೂ ಹೇಳಲೇ ನೋಟಿಸ್ ಅಂತೂ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಸಂಸದ ಪ್ರತಾಪ್ ಸಿಂಹ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಕರೆಸಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಶಿಸ್ತು ಕಲಿಸ್ತೀವಿ ಅಂತ ಕರೆದದ್ದು ಎಷ್ಟು ಮಂದಿನ? ಗೊಂದಲ. ಕರೆದದ್ದು ಬರೀ ಮಾತಲ್ಲ ಅಥವಾ ನೋಟಿಸ್ ಮೂಲಕನಾ? ಇಲ್ಲ ಸ್ಪಷ್ಟ ಉತ್ತರ. ಒಬ್ರಿಗೆ ಮಾತ್ರ ಅಂದ್ರೆ ಇನ್ನೊಬ್ರು 10-11 ಮಂದಿಗೆ ಅಂತಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಶಿಸ್ತಿನ ಪಾಠ ಹೇಳಿಸ್ಕೊಳ್ಳೋಕೆ ಕರೆ ಹೋಗಿದ್ದು ಇಷ್ಟು ಮಂದಿಗೆ.
ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಮಾಜಿ ಕೇಂದ್ರ ಸಚಿವರು, ಹಾಲಿ ಶಾಸಕರು, ಅವ್ರಿಗೂ ಕೂಡ ಹೋಗಿದೆ ನೋಟಿಸ್. ಮುರುಗೇಶ್ ನಿರಾಣಿ ಮಾಜಿ ಸಚಿವರು, ಅವ್ರಿಗೂ ಕೂಡ ಇನ್ನು ಮುಂದೆ ಹೇಗ್ ಬೇಕೋ ಹಾಗೆ ಮಾತನಾಡೋ ಹಾಗಿಲ್ಲ ಅನ್ನೋ ವಾರ್ನಿಂಗ್ ಹೋಗಿದೆ ನೋಟಿಸ್ನ ಮೂಲಕ. ಇನ್ನು ಎಂಪಿ ರೇಣುಕಾಚಾರ್ಯ ಅವರು ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದಾರೆ, ನೋಟಿಸ್ ಕೈ ಸೇರಿದ್ರೂ ಕೂಡ ಮಾತನಾಡ್ತಿದ್ದಾರೆ, ಅವರನ್ನ ಕೂಡ ಈ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿತ್ತು. ಹಾಗೆ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಮಾಜಿ ಶಾಸಕರು, ಅವರನ್ನ ಕೂಡ ಈ ಶಿಸ್ತು ಪಾಲನಾ ಸಮಿತಿ ಒಂದ್ ರೀತಿ ಶಿಸ್ತಲ್ಲಿರಬೇಕು ಅನ್ನೋ ಪಾಠ ಹೇಳೋ ಪ್ರಯತ್ನ ಮಾಡಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಸಂಸದರು ಪ್ರತಾಪ್ ಸಿಂಹ ಅವರು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಮಾತನಾಡಿದ ನಂತರದಲ್ಲಿ ಪಕ್ಷಕ್ಕೆ ಮುಜುಗರ ಆಯಿತು. ಹೀಗಾಗಿ ಅವ್ರಿಗೂ ಕೂಡ ಇನ್ನು ಮುಂದೆ ಮಾತನಾಡುವಾಗ ಜಾಗರೂಕರಾಗಿರಿ ಅನ್ನೋ ಸಂದೇಶ ರವಾನೆ ಆಗಿದೆ. ಇನ್ನು ಬಿಜೆಪಿಯ ಮುಖಂಡ ತಮೇಶ್ ಗೌಡ ಅವ್ರಿಗೂ ಕೂಡ ಮಾತು ಹದವಸ್ತಲ್ಲಿ ಇರ್ಲಿ ಅನ್ನೋ ಸೂಚನೆ ರವಾನೆ ಆಗಿದೆ. ಇತ್ತ ಮಾಜಿ ಸಚಿವರು ಸಿಪಿ ಯೋಗೇಶ್ವರ್ ಅವರನ್ನ ಕೂಡ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೀರಣ್ಣ ಚರಂತಿಮಠ್ ಮಾಜಿ ಶಾಸಕರು, ಅವ್ರಿಗೂ ಕೂಡ ಮಾತನಾಡುವಾಗ ಪಕ್ಷದ ವರ್ಚಸ್ಸು ಹಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಗಮನ ವಹಿಸಿ ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಮತ್ತೊಬ್ಬ ಸಂಸದ ಭಗವಂತ್ ಖೂಬಾ ಅವ್ರಿಗೂ ಕೂಡ ಮಾತಿನ ಮೇಲೆ ಸ್ವಲ್ಪ ಗಮನ ಇದ್ರೆ ಒಳ್ಳೇದು ಅನ್ನೋ ಸೂಚನೆ ರವಾನೆಯಾಗಿದೆ. ಶಾಸಕ ಎಸ್ ಮುನಿರಾಜು ಅವರನ್ನ ಕೂಡ ಈ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ಆದರೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಬಿಜೆಪಿ ಮೂಲದಿಂದ ಹೊರ ಬರ್ತಾ ಇರೋದು ಇನ್ನೂ ಬಾಕಿ ಉಳಿದಿದೆ. ಇನ್ನು ಕಾಂಗ್ರೆಸ್ ಕಡೆ ಗಮನ ಕೊಡೋಣ. 5 ಅಂದು ಕೇವಲ 1 ಗ್ಯಾರಂಟಿ ಕೊಟ್ಟು ಉಳಿದ 4 ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಟಿದ್ದ ಕಾಂಗ್ರೆಸ್ ಅಧಿವೇಶನ ಹತ್ತಿರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದೆ. ಇದೇ ಅಸ್ತ್ರವಾದ್ರೆ ಉತ್ತರ ಕೊಡೋದು ಹೇಗೆ ಅಂತ ಫಟಾಫಟ್ ಅಂತ ನಾಳೆನೆ 12ಕ್ಕೆ ಚಾಲನೆ ಕೊಡ್ತಿದೆ. ಫ್ರೀ 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 ನಾಳೆಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರ್ತಿವೆ. ದೇಶ ಸುತ್ತಿದ್ರೂ ಅಕ್ಕಿ ಹೊಂದಿಸೋಕಾಗದ ಸರ್ಕಾರ ಜನರಿಗೆ ಅಕ್ಕಿ ಭಾಗ್ಯದ ಬದಲು 170 ರೂಪಾಯಿ ಕೊಡಲು ಮುಂದಾಗಿದೆ. ಆದರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಲೇಬೇಕು. 199 ಭಾಗ ಅಕೌಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಒಂದು ವೇಳೆ ಅಕೌಂಟ್ ಇಲ್ಲದೆ ಇರುವಂತವರು, ಪಡಿತರ ಚೀಟಿ ಹೊಂದಿರೋರು, ಮನೆಯ ಪಡಿತರ ಚೀಟಿ ಯಾರ ಹೆಸರಲ್ಲಿದೆ ಅವರು ಅಕೌಂಟ್ ಅನ್ನ ಮಾಡಿಕೊಳ್ಬೇಕು. ರಾಜ್ಯದಲ್ಲಿ 1,11 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಇದ್ದು 3,70 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಅಂತ್ಯೋದಯ ಕಾರ್ಡ್ ಇದ್ದು 44 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಹೀಗಾಗಿ ತಿಂಗಳಿಗೆ ಸರ್ಕಾರ 750 ರಿಂದ 800 ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾಗಿದೆ. ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ಗೃಹಜ್ಯೋತಿ ಯೋಜನೆಯೂ ಅನ್ವಯ ಆಗಲಿದೆ. 200 ಯೂನಿಟ್ ಒಳಗೆ ಬಳಸಿದ್ರೆ ಜುಲೈ ತಿಂಗಳ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಈ ಗ್ಯಾರಂಟಿ ಜಾರಿಗೆ ಇರೋ ಸವಾಲುಗಳಲ್ಲಿ ಬಹಳ ಮುಖ್ಯವಾಗಿರೋದು ಅದರ ದುರುಪಯೋಗ ತಡೆಯೋದು. ಅದರಲ್ಲಿ ನೇರವಾಗಿ ಬ್ಯಾಂಕಿಗೆ ವರ್ಗಾವಣೆಯಾಗೋ ಯೋಜನೆಗಳಲ್ಲಂತೂ ಸ್ವಲ್ಪ ಯಾಮಾರಿದ್ರು. ಸರ್ಕಾರದಿಂದ ಬರೋ ದುಡ್ಡಿರ್ಲಿ, ನಮ್ಮ ಅಕೌಂಟ್ನಲ್ಲಿ ಬರೋದೆಲ್ಲ ಕಂಡವರ ಪಾಲಾಗೋ ಸಾಧ್ಯತೆ ಇದೆ. ಇದಕ್ಕೆ ಸಾಕ್ಷಿ ಗೃಹಲಕ್ಷ್ಮಿ ಹೆಸರಲ್ಲಿ ಓಪನ್ ಆಗಿರೋ ನಕಲಿ ಆಪ್ಗಳು. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ನಾನಾ ಗೊಂದಲಗಳಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಪುಂಡರು ನಕಲಿ ಆಪ್ಗಳನ್ನ ಸೃಷ್ಟಿಸಿದ್ದಾರೆ. ಹೌದು, ಗೃಹಲಕ್ಷ್ಮಿ ಹೆಸರಿನ 5-6 ನಕಲಿ ಆಪ್ ಸೃಷ್ಟಿಯಾಗಿವೆ. ನೋಡೋಕೆ ಥೇಟ್ ಸರ್ಕಾರ ಸಿದ್ಧಪಡಿಸಿರುವ ಆಪ್ ರೀತಿಯಲ್ಲೇ ನಕಲಿ ಆಪ್ಗಳೂ ಇವೆ. ಹೀಗಾಗಿ ತುಂಬಾ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ನೀವು ಅಪ್ಪಿತಪ್ಪಿಯೂ ನಕಲಿ ಆಪ್ ಡೌನ್ಲೋಡ್ ಮಾಡಲೇಬೇಡಿ. ಯಾಕಂದ್ರೆ ಬ್ಯಾಂಕ್ ಖಾತೆ ಮೇಲೆ ಸೈಬರ್ ಖದೀಮರ ಕಣ್ಣಿರುತ್ತೆ. ಯೋಜನೆಯ ಲಾಭ ಪಡೆಯಲು ಬ್ಯಾಂಕ್ ಖಾತೆ ಡೀಟೇಲ್ಸ್ ಕೊಡಲೇಬೇಕು. ಒಂದು ವೇಳೆ ನೀವು ಯಾಮಾರಿ ಬ್ಯಾಂಕ್ ಖಾತೆ ಕೊಟ್ರಿ ಅನ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ನಿಂದ ಸೈಬರ್ ಖದೀಮರು ಹಣ ಎಗರಿಸ್ತಾರೆ. ವಂಚನೆ ತಪ್ಪಿಸಿ ಅರ್ಜಿ ಸಲ್ಲಿಕೆ ಸುಲಭಗೊಳಿಸಲು ಸರ್ಕಾರ ಆಪ್ ಸಿದ್ಧಪಡಿಸಿದೆ. ಆದರೆ ಈವರೆಗೂ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿಲ್ಲ. ಯಾವುದೇ ಸರ್ಕಾರಿ ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಉಚಿತ ಪ್ರಯಾಣದ ಕಾರಣದಿಂದಾಗಿ ಮಹಿಳೆಯರು ಖಾಸಗಿ ಬಸ್ಸನ್ನ ಬಿಟ್ಟು ಸಾರಿಗೆ ಸಂಸ್ಥೆಗಳ ಬಸ್ ಅನ್ನ ಏರ್ತಾ ಇದ್ದಾರೆ. ಅದರೊಂದಿಗೆ ಅವರ ಜೊತೆಗೆ ಕುಟುಂಬದ ಪುರುಷರು ಕೂಡ ಸಾರಿಗೆ ಸಂಸ್ಥೆಗಳ ಬಸ್ ಕಡೆಗೇನೆ ಮುಖ ಮಾಡ್ತಿರೋದ್ರಿಂದ ವರಮಾನದಲ್ಲಿ ಗಣನೀಯ ಪ್ರಮಾಣದಲ್ಲಿ ಸಾರಿಗೆ ಸಂಸ್ಥೆಗಳು ಏರಿಕೆಯನ್ನ ಕಾಣ್ತಾ ಇದೆ. ಹಾಗಾದ್ರೆ ಈ ಶಕ್ತಿ ಯೋಜನೆ ಸಾರಿಗೆ ಸಂಸ್ಥೆಗಳ ವರಮಾನಕ್ಕೆ ಯಾವ ರೀತಿ ಶಕ್ತಿ ತುಂಬುತ್ತಾ ಇದೆ ಗಮನಿಸ್ತಾ ಹೋಗೋಣ ಇಲಾಖಾವಾರು. ಮೊದಲನೇದಾಗಿ ಕೆಎಸ್ಆರ್ಟಿಸಿ ಜೂನ್ 11ಕ್ಕೆ ಮೊದಲು ಅಂದ್ರೆ ಈ ಒಂದು ಯೋಜನೆ ಅನುಷ್ಠಾನ ಆಗೋದಕ್ಕೆ ಮುಂಚೆ ಇದ್ದ ಲೆಕ್ಕಾಚಾರ, ಅದಾದ್ಮೇಲೆ ಆದ ಬದಲಾವಣೆಯನ್ನ ಗಮನಿಸ್ತಾ ಹೋಗೋಣ. ಒಟ್ಟು 9.95 ಕೋಟಿಯಷ್ಟು ಹಣ ಸಂಗ್ರಹ ಆಗ್ತಾ ಇತ್ತು ಜೂನ್ 11ಕ್ಕೂ ಮೊದಲು, ಅಂದ್ರೆ ಯೋಜನೆ ಜಾರಿ ಆಗ್ಲಿಕ್ಕೆ ಮೊದಲು.
ಅದಾದ ನಂತರದಲ್ಲಿ 11.51 ಕೋಟಿಯಷ್ಟು ಹಣ ಸಂಗ್ರಹ ಆಗ್ತಾ ಇರುವ ಬಗ್ಗೆ ಇಲಾಖೆಯಿಂದ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು 24.45 ಲಕ್ಷ ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಮೊದಲು. ಜೂನ್ 11ರ ನಂತರದಲ್ಲಿ 31.82 ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬಿಎಂಟಿಸಿ ಲೆಕ್ಕಾಚಾರ ಕೂಡ ನಾವು ಗಮನಿಸ್ಬಿಡೋಣ. ಜೂನ್ 11ಕ್ಕೆ ಮೊದಲು 4.62 ಕೋಟಿಯಷ್ಟು ಹಣ ಸಂಗ್ರಹ ಆಗ್ತಾ ಇತ್ತು. ಇದಾದ ನಂತರದಲ್ಲಿ 5.18 ಕೋಟಿ ಹಣ ಸಂಗ್ರಹ ಆಗ್ತಾ ಇದೆ. ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಗಣನೀಯ ಏರಿಕೆ. 31.49 ಲಕ್ಷ ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಈಗ 38.34 ಲಕ್ಷ ಜನ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನು NWKRTC ಅದರ ಪ್ರಯಾಣ ಹಾಗೆ ಅದಕ್ಕೆ ಬರ್ತಾ ಇರೋ ವರಮಾನದಲ್ಲೂ ಕೂಡ ಹೆಚ್ಚಳ ಆಗಿದೆ. ಗಮನಿಸ್ತಾ ಹೋಗೋಣ. ಜೂನ್ 11ಕ್ಕೂ ಮೊದಲು 4.75 ಕೋಟಿಯಷ್ಟು ಹಣ ಸಂಗ್ರಹ ಆಗ್ತಾ ಇತ್ತು. ಈಗ 6.48 ಕೋಟಿ ಹಣ ಸಂಗ್ರಹ ಆಗ್ತಾ ಇದೆ. ಇನ್ನು ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಮುಂಚೆ 17.48 ಲಕ್ಷ ಜನ NWKRTCಯನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಈಗ 11ರ ನಂತರ ಜೂನ್ 11ರ ನಂತರ 23.38 ಲಕ್ಷ ಮಂದಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಇಷ್ಟಕ್ಕೆ ನಿಲ್ಲಿಲ್ಲ. ಕಲ್ಯಾಣ ಕರ್ನಾಟಕದ ಸಾರಿಗೆ ಸಂಸ್ಥೆಗಳಲ್ಲೂ ಕೂಡ ವರಮಾನದ ಹೆಚ್ಚಳ ಆಗಿರೋದನ್ನ ನಾವು ಗಮನಿಸಬಹುದು. ಜೂನ್ 11ಕ್ಕೆ ಮುಂಚೆ 4.9 ಕೋಟಿ ಹಣ ಸಂಗ್ರಹ ಆಗ್ತಿದ್ದ ಕಡೆಯಲ್ಲಿ ಈಗ 5.77 ಕೋಟಿ ಹಣ ಸಂಗ್ರಹ ಆಗ್ತಾ ಇದೆ. ಹಾಗೆ 11.49 ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಈಗ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾಗಿ 15.48 ಲಕ್ಷ ಜನ ಪ್ರಯಾಣವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಎಷ್ಟರ ಮಟ್ಟಿಗಿದೆ? ಈಗ ವರಮಾನ ಏನೋ ಹೆಚ್ಚಿಗೆ ಆಗಿದೆ, ಆದ್ರೆ ಟಿಕೆಟಿಗೆ ದುಡ್ಡು ಕೊಡ್ತಿಲ್ವಲ್ಲ, ಲಾಭ ಹೇಗೆ ಅನ್ನೋ ಪ್ರಶ್ನೆಗೆ ಸರ್ಕಾರದ ಕಡೆಯಿಂದ ಉತ್ತರ ಬರೋದಿದೆ. ಹೇಗೆ? ಅದಕ್ಕೂ ಕೂಡ ಒಂದಷ್ಟು ಅಂಶಗಳಿದೆ, ಗಮನಿಸ್ತಾ ಹೋಗೋಣ. ಈ ಶಕ್ತಿ ಯೋಜನೆ ಸಕ್ಸಸ್ ಆಯಿತು ಅಂತ ಹೇಳಿ ಸರ್ಕಾರ ಖುಷಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಸಾರಿಗೆ ಸಂಸ್ಥೆಗಳು ಖುಷಿ ಪಡ್ಬೋದು, ಆದ್ರೆ ಸರ್ಕಾರ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಹಿಳೆಯರ ಪ್ರಯಾಣ ಹೆಚ್ಚಾದಷ್ಟು ಸರ್ಕಾರಕ್ಕೆ ಹೊರೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಮಹಿಳೆಯರ ಟಿಕೆಟ್ ಹಣವನ್ನ ಸರ್ಕಾರ ಸಂಬಂಧಪಟ್ಟ ಸಾರಿಗೆ ಸಂಸ್ಥೆಗಳಿಗೆ ಕೊಡಬೇಕಾಗುತ್ತೆ. ಟಿಕೆಟ್ ಮೊತ್ತವನ್ನ ಆಧರಿಸಿ ಸರ್ಕಾರ ಹಣವನ್ನ ಪಾವತಿ ಮಾಡಬೇಕು. ಈಗ ನಾವು ಇಲಾಖಾವಾರು ತೋರಿಸ್ತಾ ಹೋದ್ವಿ. ಬಿಎಂಟಿಸಿ, KSRTC ಹೀಗೆ ಬೇರೆ ಬೇರೆ ಪ್ರತ್ಯೇಕ ಸಾರಿಗೆ ಸಂಸ್ಥೆಗಳು ಫ್ರೀಯಾಗಿ ಎಷ್ಟು ಮಂದಿಗೆ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋದ್ರ ಲೆಕ್ಕ ಕೊಟ್ಟ ತಕ್ಷಣ ಸರ್ಕಾರ ಅದಕ್ಕೆ ಅನುಗುಣವಾಗಿ ಹಣವನ್ನ ಕೊಡಬೇಕಾಗತ್ತೆ ಆಯಾ ಸಾರಿಗೆ ಸಂಸ್ಥೆಗಳಿಗೆ. ಇನ್ನು ಪ್ರತಿ ತಿಂಗಳು ಪ್ರಯಾಣಕ್ಕೆ ಲೆಕ್ಕ ಕೊಡುತ್ತೆ ಸಾರಿಗೆ ಸಂಸ್ಥೆ, ಸಾರಿಗೆ ಇಲಾಖೆ. ಆ ಲೆಕ್ಕಕ್ಕೆ ಅನುಗುಣವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದುಡ್ಡನ್ನ ಕೊಡಬೇಕಾಗುತ್ತೆ. ದುಡ್ಡು ಕೊಟ್ರೆ ಒಂದರ್ಥದಲ್ಲಿ ಈ ಶಕ್ತಿ ಯೋಜನೆಯ ಯಶಸ್ಸು, ಕೀರ್ತಿ ಅಥವಾ ಶಕ್ತಿ ವರ್ಧನೆ ಸಾರಿಗೆ ಇಲಾಖೆಗೆ ಆದಂಗಾಗುತ್ತೆ, ಖುಷಿ ಕೂಡ ಪಡಬಹುದು. ಆದ್ರೆ ಸರ್ಕಾರ ಇನ್ ಕೇಸ್ ಏನಾದ್ರೂ ಈ ಹಣವನ್ನ ಕೊಡದೆ ಹೋದ್ರೆ ಸಾರಿಗೆ ಸಂಸ್ಥೆಗಳು ಈಗ ಆಲ್ರೆಡಿ ಅನುಭವಿಸ್ತಾ ಇರುವ ನಷ್ಟ, ಸಂಕಷ್ಟ ಮತ್ತಷ್ಟು ಹೆಚ್ಚಾಗೋ ಎಲ್ಲಾ ಸಾಧ್ಯತೆಗಳಿದೆ. ಹೀಗಾಗಿ ಹೊಣೆಗಾರಿಕೆ ಇರೋದು ಇದೀಗ ನೇರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ. ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದಕ್ಕೆ ಉತ್ತರ ಬಹುಶಃ ಬಜೆಟ್ ಸಂದರ್ಭದಲ್ಲಿ ಸಿಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮಾರ್ಚ್ 12ನೇ ತಾರೀಕು ಪ್ರಧಾನಿ ಮೋದಿಯವರೇ ಬಂದು ಬೆಂಗಳೂರು ಮೈಸೂರು ದಶಪಥ ಉದ್ಘಾಟಿಸಿದ್ರು. ಆಗ್ಲೇ ಜನರ ವಿರೋಧ ವ್ಯಕ್ತವಾಗಿತ್ತು. ಹೈವೇ ಕೆಲಸ ಕಳಪೆಯಾಗಿದೆ, ಸರ್ವಿಸ್ ರಸ್ತೆಗಳಿಲ್ಲ, ಅರ್ಧಂಬರ್ಧ ಕೆಲಸ ಅಂತೆಲ್ಲ ಹೀಗಳೆದಿದ್ರು. ಆಗಿನ ಬಿಜೆಪಿ ಸರ್ಕಾರ ಕೂಡ ಕೇಳಲಿಲ್ಲ. ಈಗಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಂತ ಜನ ಕೈ ಕಟ್ಟಿ ಕೂತಿಲ್ಲ. ಪೊಲೀಸ್ ಇಲಾಖೆಯನ್ನೇ ಎಚ್ಚರಿಸಿದ್ದಾರೆ. ದಶಪಥ ರಸ್ತೆ ಸಮಸ್ಯೆಗಳ ಬಗ್ಗೆ ಜನ ರಸ್ತೆ ಮತ್ತು ಸಂಚಾರ ವಿಭಾಗದ ADGP ಅಲೋಕ್ ಕುಮಾರ್ಗೆ ಸಾಲು ಸಾಲು ದೂರು ಕೊಟ್ಟಿದ್ದಾರೆ. ಹಾಗಾಗಿನೇ ಇವತ್ತು ಮತ್ತೆ ಅಲೋಕ್ ಕುಮಾರ್ ಫೀಲ್ಡ್ಗಿಳಿದ್ರು. ಮೊನ್ನೆಯಷ್ಟೇ ಬಿಡದಿ ಬಳಿ ಪರಿಶೀಲನೆ, ಇವತ್ತು ಮಂಡ್ಯದ ನಿಡಘಟ್ಟದಲ್ಲಿ ಪರಿಶೀಲಿಸಿ ಹೈವೇ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು. ADGP ಅಲೋಕ್ ಕುಮಾರ್ ಅವರ ಎದುರು ಹೈವೇ ಅಥಾರಿಟಿ ಅವರು ಕಣ್ಕಟ್ಟು ಆಟ ಆಡಿದ್ರು. ಆದರೆ ಪರಿಶೀಲನೆ ವೇಳೆ ಸಮಸ್ಯೆಗಳ ಆಗರ ಕಣ್ಣಿಗೆ ರಾಚಿತ್ತು. ನೋಡಿ, ಒಂದು ಇದೆ ಓವರ್ ಸ್ಪೀಡ್ ಜೊತೆಗೆ ಸ್ವಲ್ಪ ಈ ಡ್ರೈವ್ ಮಾಡೋದು ನೈಪುಣ್ಯತೆ ಕೊರತೆ ನಮಗೆ ಕಾಣುತ್ತೆ ಬಹಳ ಜನಕ್ಕೆ. ಈ 2 ವೀಲರ್ ಡ್ರೈವರ್ ಆಗಲಿ 4 ವೀಲರ್ ಡ್ರೈವರ್ ಆಗಲಿ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಅವರು 140ಗೆ ಹೋಗ್ತಾರೆ. ನಾವು ಇವನ್ RTOಕ್ಕೆ ಅವ್ರಿಗೆ ಹೇಳಿದ್ವಿ ಲೈಸೆನ್ಸ್ ಕೊಡುವಾಗ ಸ್ವಲ್ಪ ಅವರು ನೋಡಬೇಕು, ವಿದೌಟ್ ಪ್ರಾಪರ್ ಚೆಕ್ ಅದು ಲೈಸೆನ್ಸ್ ಅವರು ಕೊಡಬಾರ್ದು. ಸಮಸ್ಯೆ 1, ಕಳಪೆ ಕಾಮಗಾರಿ, ಸರ್ವಿಸ್ ರಸ್ತೆಗಳಿಲ್ಲ. ಸಮಸ್ಯೆ 2, ಟೋಲ್ ರಸ್ತೆ ಅಕ್ಕಪಕ್ಕ ತಡೆಗೋಡೆ ಇಲ್ಲ. ಸಮಸ್ಯೆ 3, ರಸ್ತೆ ಕ್ರಾಸಿಂಗ್ಗೆ ಅಂಡರ್ ಪಾಸ್ಗಳಿಲ್ಲ. ಸಮಸ್ಯೆ 4, CCTVಗಳಿಲ್ಲ, ಎಚ್ಚರಿಕೆ ಫಲಕ ಹಾಕಿಲ್ಲ.
ಸಮಸ್ಯೆ 5 ಗಸ್ತು ವಾಹನಗಳಿಲ್ಲ, ಆಂಬ್ಯುಲೆನ್ಸ್ಗಳಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಹೈವೇ ಅಧಿಕಾರಿಗಳು ಟೋಲ್ ದರ ಹೆಚ್ಚಿಸೋದ್ರಲ್ಲಷ್ಟೇ ನಿರತರಾಗಿದ್ದಾರೆಯೇ ಹೊರತು ಜನರ ಜೀವ ಉಳಿಸುವ ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಅಧಿಕಾರಿಗಳು, ಪೊಲೀಸರು, ಆರ್ಟಿಒ ಅಧಿಕಾರಿಗಳಿಗೂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೈಸ್ಪೀಡ್ ವಾಹನಗಳ ಮೇಲೆ ಆರ್ಟಿಒ ಮತ್ತು ಪೊಲೀಸರು ನಿಗಾ ವಹಿಸುತ್ತಾರೆ. ಆರ್ಟಿಒ ಅಧಿಕಾರಿಗಳು ನಂಬರ್ ನೋಟ್ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ನೋಟಾದ ವಾಹನಗಳಿಗೆ ಟೋಲ್ನಲ್ಲೇ ದಂಡ ಹಾಕುವ ಕೆಲಸ ಶುರುವಾಗಲಿದೆ. ಹಾಗೆ ಟೋಲ್ಗಳಲ್ಲೇ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಕೂಡ ನಡೆಯಲಿದೆ. ಜೊತೆಗೆ ಕೆಟ್ಟು ನಿಂತ ವಾಹನಗಳು, ಅಪಘಾತಗಳು, ತುರ್ತು ಸಹಾಯಕ್ಕೆ ನಾಳೆಯಿಂದಲೇ 10ಕ್ಕೂ ಹೆಚ್ಚು ಗಸ್ತು ವಾಹನಗಳು ಓಡಾಡಲಿವೆ. ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಆದ್ರೆ ಈ ದಶಪಥ ವಸೂಲಿ ಪಥ ಅನ್ನೋ ಆರೋಪ ಪ್ರಾರಂಭದ ಹಂತದಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ವಸೂಲಿ ಆಗ್ತಾ ಇರುವ ಟೋಲ್ನ ದರ ಕ್ರಮೇಣವಾಗಿ ಹೆಚ್ಚಳ ಆಗ್ತಿದೆ ಅನ್ನೋ ಜನಸಾಮಾನ್ಯರ ಅಭಿಪ್ರಾಯ. ಇನ್ನು ಟೋಲ್ಗಳು ಎಷ್ಟು ಸಿಗುತ್ತೆ, ಸದ್ಯಕ್ಕೆ ಎಷ್ಟು ರೇಟ್ ಇದೆ, ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ. ಬೆಂಗಳೂರು ಹಾಗೆ ಮೈಸೂರು ನಡುವೆ ನೀವು ಪ್ರಯಾಣ ಮಾಡ್ತೀರಿ ಅಂದ್ರೆ 2 ವೇ ಅಂದ್ರೆ ಹೋಗಿ ವಾಪಸ್ ಬರೋ ಹೊತ್ತಿಗೆ ಒಟ್ಟು 4 ಟೋಲ್ಗಳನ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಬೆಂಗಳೂರಿನಿಂದ ನಿರುಘಟ್ಟದವರೆಗೆ 1 ಟೋಲ್ ಇದೆ. ಅಲ್ಲಿಗೆ ನೀವು ದುಡ್ಡು ಕಟ್ಟಿದ್ರೆ 74.2 ಕಿಲೋಮೀಟರ್ನಷ್ಟು ಸಂಚಾರ ಮಾಡಬಹುದು. ಮತ್ತೊಂದು ಟೋಲ್ ಸಿಗೋದು ನಿಡಘಟ್ಟ ಹಾಗೆ ಮೈಸೂರುವರೆಗಿನ ನಡುವಿನ ಅಂತರದಲ್ಲಿ 55.1 ಕಿಲೋಮೀಟರ್ಗೆ ಸುಂಕ ಕಟ್ಟಿರಿ ಈ ಟೋಲ್ನಲ್ಲಿ ನೀವು. ಇನ್ನು ದರ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ವಾಹನಗಳು ಯಾವ ವಾಹನಕ್ಕೆ ಎಷ್ಟು ಅಪ್ಲೈ ಆಗುತ್ತೆ, ಹಾಗೆ ಏಕಮುಖ ಸಂಚಾರಕ್ಕೆ ಎಷ್ಟು, ದ್ವಿಮುಖ ಸಂಚಾರಕ್ಕೆ ಎಷ್ಟು, ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕಾರ್, ಜೀಪ್ ಅಥವಾ ವ್ಯಾನ್ ನ ಮೂಲಕ ನೀವು ಈ ದಶಪಥ ಹೆದ್ದಾರಿಯನ್ನ ಬಳಸ್ತೀರಿ ಅಂತಂದ್ರೆ 320 ರೂಪಾಯಿ ಇತ್ತು, ಈಗ 485 ರೂಪಾಯಿ ಇದೆ. ಇನ್ನು ಟಿಟಿ ಅಥವಾ ಮಿನಿ ಬಸ್ ಅಥವಾ LCV ವೆಹಿಕಲ್ಗಳ ಮೂಲಕ ಪ್ರಯಾಣ ಮಾಡಿದ್ರೆ 520 ರೂಪಾಯಿ ಇತ್ತು, 705 ರೂಪಾಯಿ. ಅಂದ್ರೆ 1 ವೇ ಹೋಗೋದಿದ್ರೆ 520 ರೂಪಾಯಿಯನ್ನ ಕೊಡಬೇಕು. 2 ವೇ ಸಂಚಾರಕ್ಕೆ 705 ರೂಪಾಯಿ ಕೊಡಬೇಕಾಗತ್ತೆ. ಟ್ರಕ್ ಅಥವಾ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ, ಅದರಲ್ಲೂ 2 ಆಕ್ಸಲ್ ಬಸ್ ಅಥವಾ ಟ್ರಕ್ ಇದೆ ಅಂತಂದ್ರೆ 1 ವೇ ಸಂಚಾರಕ್ಕೆ 1090 ರೂಪಾಯಿ. 2 ವೇಯಲ್ಲಿ ನೀವು ಸಂಚಾರವನ್ನ ಮಾಡ್ತೀರಿ ಅಂತಂದ್ರೆ 1330 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಇನ್ನು ವಾಣಿಜ್ಯ ವೆಹಿಕಲ್ಸ್, ಕಮರ್ಷಿಯಲ್ ವೆಹಿಕಲ್ಸ್ ಅಥವಾ ವಾಣಿಜ್ಯ ವಾಹನಗಳು 3 ಆಕ್ಸಲ್ ನ ವೆಹಿಕಲ್ಗಳಿಗೆ 1 ವೇ ಸಂಚಾರಕ್ಕೆ 1190 ರೂಪಾಯಿ ಕೊಡಬೇಕಾಗುತ್ತೆ. 2 ಮುಖದ ಸಂಚಾರಕ್ಕೆ 1990 ರೂಪಾಯಿಯನ್ನ ಕೊಡಬೇಕಾಗತ್ತೆ. 4 ಅಥವಾ 4ರಿಂದ 6 ಆಕ್ಸಲ್ ವಾಹನಗಳ ಬಳಕೆದಾರರು ನೀವೇನಾದ್ರೂ ಆಗಿದ್ರೆ ಏಕಮುಖ ಸಂಚಾರಕ್ಕೆ 1710 ರೂಪಾಯಿ ಕೊಡಬೇಕಾಗತ್ತೆ. ದ್ವಿಮುಖ ಸಂಚಾರಕ್ಕೆ 2370 ರೂಪಾಯಿಯನ್ನ ಕೊಡಬೇಕಾಗತ್ತೆ. ಇನ್ನು ಬೃಹತ್ ವಾಹನಗಳು ಅಂದ್ರೆ 7 ಆಕ್ಸಲ್ ಉಳ್ಳ ವಾಹನಗಳ ಸಂಚಾರಕ್ಕೆ 1 ವೇಗೆ 2085 ರೂಪಾಯಿ, 2 ವೇಗೆ 2740 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಇದು ದಶಪಥ ವಸೂಲಿ ಪಥ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇರೋದು. ಮತ್ತೊಂದ್ ಕಡೆ 2024ರ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮೋದಿ ಸರ್ಕಾರ ಸರ್ಜರಿಗೆ ಒಳಗಾಗೋಕೆ ಚಿಂತನೆಯನ್ನ ಶುರು ಮಾಡ್ತಾ ಇದೆ. ಆ ಸರ್ಜರಿಯಿಂದ ಚುನಾವಣೆಯಲ್ಲಿ ಭರ್ಜರಿ ಫಲಿತಾಂಶದ ನಿರೀಕ್ಷೆ ಕೂಡ ಸಹಜವಾಗೇ ಇದೆ. ಇದರಿಂದ ನಮಗೇನ್ ಲಾಭ ಆದ್ರೆ ಸಾಕು ಅಂತ ಸೋತು ವಿರೋಧ ಪಕ್ಷದಲ್ಲಿ ರಾಜ್ಯ ಬಿಜೆಪಿ ನಾಯಕರಿರೋರು ಲೆಕ್ಕಾಚಾರ ಕೂಡ ಶುರು ಮಾಡಿದ್ದಾರೆ. ವಿವಿಧ ರಾಜ್ಯಗಳ ಚುನಾವಣೆಗಳು ಹತ್ತಿರವಾಗ್ತಿದೆ. ಮುಂದಿನ ವರ್ಷ ಲೋಕಸಭೆ ಚುನಾವಣೆ ನಡೆಯಲಿದೆ. ಆದ್ದರಿಂದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಮತ್ತು ಕೊನೆ ಹಂತದ ಸಂಪುಟ ಪುನರಚನೆಗೆ ಮುಂದಾಗಿದೆ. ಕನ್ನಡಿಗ ಪಿಸಿ ಮೋಹನ್ಗೆ ಮಂತ್ರಿಗಿರಿ ಒಲಿಯುವ ನಿರೀಕ್ಷೆ ಇದೆ. ಬೆಂಗಳೂರು ಸೆಂಟ್ರಲ್ನಿಂದ ಸತತ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಪಿಸಿ ಮೋಹನ್ 2 ಬಾರಿ ಚಿಕ್ಕಪೇಟೆ ಶಾಸಕರಾಗಿದ್ರು. ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಮಂಡಳಿ ಸದಸ್ಯರಾಗಿರೋ ಪಿಸಿ ಮೋಹನ್ ಒಬಿಸಿ ಸಮುದಾಯದ ಪ್ರಮುಖ ನಾಯಕ ಎನ್ನಿಸಿಕೊಂಡಿದ್ದಾರೆ. ಅನಂತಕುಮಾರ್, ಡಿವಿ ಸದಾನಂದ ಗೌಡ ಬಳಿಕ ಬೆಂಗಳೂರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ಆದ್ದರಿಂದ ಈ ಬಾರಿ ಪಿಸಿ ಮೋಹನ್ಗೆ ಕೇಂದ್ರದ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಮೋದಿ ಸಂಪುಟದಲ್ಲಿ ಕೇರಳದ ಸುರೇಶ್ ಗೋಪಿ, ಇ ಶ್ರೀಧರನ್ಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ. ತೆಲಂಗಾಣದಲ್ಲಿ ಕಿಶನ್ ರೆಡ್ಡಿ ಬದಲು ಬಂಡಿ ಸಂಜಯ್ ಕುಮಾರ್ ಎಂಟ್ರಿ ಕೊಟ್ಟರೂ ಅಚ್ಚರಿಯಿಲ್ಲ. ಮೋದಿ ಕನಸುಗಳ ಪೈಕಿ ನನಸಾಗೋದು ಬಾಕಿ ಇರೋ ಕನಸು ಅಂತ ವಿಶ್ಲೇಷಣೆಗೆ ಒಳಪಡುವ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದೇ ತರ್ತೀವಿ ಅನ್ನೋ ಹಠ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತೆ ಕಾಣ್ತಾ ಇದೆ. ಕೇವಲ ಹಠ ಮಾತ್ರ ಅಲ್ಲ, ಆ ನಿಟ್ಟಿನ ಪ್ರಯತ್ನ ಕೂಡ ವಿರೋಧದ ನಡುವೆಯೂ ಮುಂದುವರೆದಿದೆ. भारत के संविधान में भी नागरिकों के समान अधिकार की बात कही गई है. सुप्रीम कोर्ट डंडा मारती है, कॉमन सिविल कोड लाओ.
370 ರದ್ದು, ನೋಟ್ ಬ್ಯಾನ್, ಟ್ರಿಬಲ್ ತಲಾಕ್, ಸರ್ಜಿಕಲ್ ಸ್ಟ್ರೈಕ್ ಬಳಿಕ ನರೇಂದ್ರ ಮೋದಿ ಸರ್ಕಾರ ಮತ್ತೊಂದು ಮಹಾಕ್ರಾಂತಿಗೆ ಮುಂದಾಗಿದೆ. ಈ ಬಾರಿ ಬಹುನಿರೀಕ್ಷಿತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸರ್ಕಾರ ನಿರ್ಧರಿಸಿದ್ದು, ಮಸೂದೆಯನ್ನ ಮುಂಬರುವ ಮುಂಗಾರಿನ ಸಂಸತ್ನ ಅಧಿವೇಶನದಲ್ಲಿ ಮಂಡಿಸಲು ಸಜ್ಜಾಗಿದೆ. ಅದೇ ಕಾರಣಕ್ಕೆ ಮೊನ್ನೆಯಷ್ಟೇ ಮೋದಿ ಯುಸಿಸಿ ಜಾರಿ ಸುಳಿವು ಕೊಟ್ಟಿದ್ರು. कि भारत के संविधान में भी नागरिकों के समान अधिकार की बात कही गई है. ये लोग हम पर आरोप लगाते हैं और सुप्रीम कोर्ट ने बार बार कहा है. सुप्रीम कोर्ट डंडा मारती है, कह रही है कॉमन सिविल कोड लाओ. ಯಾವುದೇ ಜಾತಿ, ಧರ್ಮ, ಪ್ರಾಂತ್ಯ ಭೇದ ಮಾಡದೆ ದೇಶದ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಎನ್ನುವುದೇ ಏಕರೂಪ ನಾಗರಿಕ ಸಂಹಿತೆ. ಸಂವಿಧಾನದ ಆರ್ಟಿಕಲ್ 44ರ ಆಶಯ ಕೂಡ ಅದೇ ಆಗಿದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿದಂತೆ ಯಾವುದೇ ಧರ್ಮಾಧಾರಿತ ಕಾನೂನುಗಳಿಗೆ ಬೆಲೆ ಇರಲ್ಲ. ಸದ್ಯ ಹಿಂದೂ ವಿವಾಹ ಕಾಯ್ದೆ, ಮುಸ್ಲಿಂ ವಿವಾಹ ಕಾನೂನು, ಹೀಗೆ ಆಯಾ ಧರ್ಮಕ್ಕೆ ಅವರದ್ದೇ ಆದ ಕಾನೂನು ಇದೆ. ವಿವಾಹ, ವಿಚ್ಛೇದನ, ಆಸ್ತಿ ಹಂಚಿಕೆ ಸೇರಿದಂತೆ ಹಲವು ಕಾನೂನುಗಳು ಹಿಂದೂಗಳಿಗೆ ಒಂದು ರೀತಿ ಇದ್ದರೆ ಮುಸ್ಲಿಮರಿಗೆ ಮತ್ತೊಂದು ರೀತಿ ಇದೆ. ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಗೆ ಬಂದರೆ ಅದೆಲ್ಲ ಇರಲ್ಲ. ಮೀಸಲಾತಿ ಬೆಂಕಿಯಲ್ಲಿ ಹೊತ್ತಿ ಉರಿತಾರೋ ಮಣಿಪುರದಲ್ಲಿ ರಾಜಕೀಯ ಮೇಲಾಟಗಳು ಪ್ರಾರಂಭ ಆಗಿದೆ. ರಾಜೀನಾಮೆ ಪ್ರಹಸನ, ರಾಹುಲ್ ಗಾಂಧಿ ಪ್ರವಾಸ, ಪ್ರತಿಭಟನಾಕಾರರು, ಭದ್ರತಾ ಪಡೆ ನಡುವೆ ಸಂಘರ್ಷ ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಮೀಸಲಾತಿ ಸಮರದಲ್ಲಿ ಬೆಂದು ಹೋಗಿರೋ ಮಣಿಪುರದಲ್ಲಿ ಶಾಂತಿ ನೆಲೆಸೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಆದ್ದರಿಂದ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಾಜೀನಾಮೆ ನೀಡುತ್ತಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೆ ಆಗಿದ್ದೇ ಬೇರೆ. ಬೀರೇನ್ ಸಿಂಗ್ ಸಲ್ಲಿಸಬೇಕಿದ್ದ ರಾಜೀನಾಮೆ ಪತ್ರ ಬೆಂಬಲಿಗರ ಕೈಗೆ ಸಿಕ್ತು. ನಿರೀಕ್ಷೆಯಂತೆಯೇ ಬೆಂಬಲಿಗರು ಪತ್ರ ಹರಿದು ಹಾಕಿದ್ರು. ಇದೆಲ್ಲ ಪಕ್ಕಾ ಸ್ಕ್ರಿಪ್ಟೆಡ್ ಅಂತ ವಿಪಕ್ಷಗಳು ಕಿಡಿಕಾರಿವೆ. ಎರಡು ದಿನಗಳ ಮಣಿಪುರ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಮೈಟಿ ಸಮುದಾಯದ ಜನರನ್ನ ಭೇಟಿಯಾಗಿದ್ದಾರೆ. ಇಂಫಾಲ ಮತ್ತು ಚುರಾಚಂದ್ಪುರ ಪರಿಹಾರ ಶಿಬಿರಗಳಿಗೆ ಭೇಟಿ ನೀಡಿ ಹಿಂಸಾಚಾರದಿಂದ ಸಂತ್ರಸ್ತರಾದ ಜನರನ್ನ ಭೇಟಿ ಮಾಡಿದ್ರು. I came here because I wanted to share the pain of the people of Manipur. It is a horrible tragedy that has taken place. Very extremely sad and painful for all the people of Manipur and all the people of India as well. ರಾಹುಲ್ ರಾಜ್ಯ ಪ್ರವಾಸದಲ್ಲಿದ್ದಾಗ ಇಂಫಾಲದಲ್ಲಿ ಹಿಂಸಾಚಾರ ನಡೆದಿತ್ತು. ರಾತ್ರಿ ಇಂಫಾಲನಲ್ಲಿ ಜನಸಂದಣಿ ನಿಯಂತ್ರಿಸಲಾಗಲಿಲ್ಲ. ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ನಡೆಯಿತು. ಭದ್ರತಾ ಪಡೆಗಳು ಅಶ್ರುವಾಯು ಶೆಲ್ ಹಾರಿಸಬೇಕಾಯಿತು. ಭ್ರಷ್ಟಾಚಾರದ ಆರೋಪದ ಮೇಲೆ ಅರೆಸ್ಟ್ ಆಗುವಾಗ ತಮಿಳುನಾಡು ಸಚಿವ ಸೆಂಥಿಲ್ ಬಾಲಾಜಿ ಮಾಡಿದ ಹೈ ಡ್ರಾಮಾ ನಿಮಗೆ ನೆನಪಿರಬಹುದು. ಡ್ರಾಮಾ ಅಲ್ಲಿಗೆ ನಿಲ್ಲಿಲ್ಲ. ವಜಾ ಅನ್ನೋ ಆದೇಶವೇ ಸರಿ ಇಲ್ಲ ಅನ್ನೋ ಉಪದೇಶ, ಪೋಸ್ಟರ್ ಹೋರಾಟ ಒಂದ ಎರಡ. ತಮಿಳುನಾಡಿನಲ್ಲಿ ತರಹೇವಾರಿ ಹೈಡ್ರಾಮಾ ನಡೆಯುತ್ತಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಇಡಿಯಿಂದ ಅರೆಸ್ಟ್ ಆಗಿರೋ ಸಚಿವ ಸೆಂಥಿಲ್ ಬಾಲಾಜಿಯನ್ನ ನಿನ್ನೆಯಷ್ಟೇ ರಾಜ್ಯಪಾಲರು ವಜಾ ಮಾಡಿದ್ರು. ಆದರೆ ವಜಾಗೊಳಿಸುವ ಮುನ್ನ ಸಿಎಂಗೆ ತಿಳಿಸಬೇಕು ಎಂದು ಅಮಿತ್ ಶಾ ನಿರ್ದೇಶನ ನೀಡಿದ ನಂತರ ಆದೇಶ ಹಿಂಪಡೆಯಲಾಗಿದೆ. ರಾಜ್ಯಪಾಲ ಆರ್ಎನ್ ರವಿ ವಿರುದ್ಧ ಡಿಎಂಕೆ ಪೋಸ್ಟರ್ ವಾರ್ ಶುರು ಮಾಡಿದೆ. ಬಿಜೆಪಿ ನಾಯಕರ ಕೇಸ್ಗಳನ್ನು ಪ್ರಸ್ತಾಪಿಸಿ ಇವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಅಂತ ಪೋಸ್ಟರ್ ಹಾಕಲಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸೆಂಥಿಲ್ ಬಾಲಾಜಿಯನ್ನ ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. The whole of Tamil Nadu knows Mr. Senthil Balaji is a corrupt minister. The whole of Tamil Nadu knows he continuing in the cabinet is definitely not the right thing. The whole of Tamil Nadu expects the Chief Minister of Tamil Nadu to remove Mr. Senthil Balaji from the cabinet. ಆದರೆ ತಮಿಳುನಾಡು ಸರ್ಕಾರ ಸೆಂಥಿಲ್ ಬಾಲಾಜಿ ಬೆನ್ನಿಗೆ ನಿಂತಿದೆ. ಯಾವುದೇ ಕಾರಣಕ್ಕೂ ಸಂಪುಟದಿಂದ ಬಾಲಾಜಿ ಕೈಬಿಡಲ್ಲ ಎಂದು ಸಿಎಂ ಸ್ಟಾಲಿನ್ ಖಚಿತಪಡಿಸಿದ್ದಾರೆ. ಗುಜರಾತ್, ದೆಹಲಿ, ಮಹಾರಾಷ್ಟ್ರವನ್ನ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ರಣಚಂಡಿ ಮಳೆಗೆ ಆಸ್ತಿ, ಪಾಸ್ತಿ, ಬೆಳೆ, ಬದುಕು ಕಣ್ಣ ಮುಂದೆಯೇ ಕೊಚ್ಚಿ ಹೋಗ್ತಾ ಇದೆ. ಇತ್ತ ನಮ್ಮ ರಾಜ್ಯದ ಕರಾವಳಿಯಲ್ಲೂ ಮಳೆ ಆರ್ಭಟಿಸುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಗುಜರಾತ್ನಲ್ಲಿ ನಿರಂತರ ವರ್ಷಧಾರೆ ಆಗುತ್ತಿದ್ದು ಮಳೆಯ ಅನಾಹುತಕ್ಕೆ 9 ಮಂದಿ ಮೃತಪಟ್ಟಿದ್ದಾರೆ. ಭಾರೀ ಮಳೆಗೆ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ನಾಸಿಕ್ನಲ್ಲಿ ರೈತರು ಈರುಳ್ಳಿ ಕಟಾವು ಮಾಡಿ ಕೂಡಿಟ್ಟಿದ್ರು. ಆದರೆ ಮಳೆಯಬ್ಬರಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗಿ ಈರುಳ್ಳಿ ಕೊಚ್ಚಿ ಹೋಗಿದೆ.
ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ವರುಣನ ಆರ್ಭಟ ತೀವ್ರಗೊಂಡಿದೆ. ಸ್ಥಳೀಯ ರೈಲುಗಳ ಸಂಚಾರಕ್ಕೂ ಅಡ್ಡಿ ಆತಂಕ ಎದುರಾಗಿದ್ದು ಹಲವು ರೈಲುಗಳ ಸಂಚಾರವನ್ನ ನಿಲ್ಲಿಸಲಾಗಿದೆ. ಇನ್ನು ಮಳೆ ನೀರು ನಿಂತಿದ್ದಕ್ಕೆ ಅಂಧೇರಿ ಸಬ್ವೆ ಬಂದ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮಳೆಯಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ರು. ಉಡುಪಿ ಜಿಲ್ಲೆಯ ವಡ್ಡರ್ಸೆ ಗ್ರಾಮದ ಶತಮಾನದ ಹೊಸ್ತಿಲಲ್ಲಿರೋ ಕಾವಡಿ ಶಾಲೆಯ ಗ್ರಂಥಾಲಯದ ಮೇಲ್ಚಾವಣಿ ಕುಸಿದಿದೆ. ಅಲ್ಲದೆ ಶಾಲಾ ಗೋಡೆಗಳಲ್ಲೂ ಬಿರುಕು ಕಾಣಿಸಿಕೊಂಡಿದೆ. ಆಸಿಡ್ ದಾಳಿಗೆ ಒಳಗಾಗಿ ಸಂಕಷ್ಟಕ್ಕೆ ತುತ್ತಾಗಿದ್ದ ಸ್ನಾತಕೋತ್ತರ ಪದವೀಧರೆಯಾಗಿರುವ ಸಂತ್ರಸ್ತೆಗೆ ತಮ್ಮ ಸಚಿವಾಲಯದಲ್ಲಿ ಉದ್ಯೋಗ ನೀಡೋಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಗಂಗಾಧರ ಶಾಸ್ತ್ರಿ ಅನ್ನೋ ಮೃತ ಸನ್ಯಾಸಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಮನೆಯ ವಿವಿಧೆಡೆ ಇರಿಸಿದ್ದ 30 ಲಕ್ಷಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಹಾಸನದ ಮಾಲೇಕಲ್ ತಿರುಪತಿ ರಥೋತ್ಸವದ ವೇಳೆ ರಥದ ಕಳಶ ಮುರಿದು ಬಿದ್ದಿದೆ. ರಥದ ಕೆಳಗೆ ನಿಂತಿದ್ದ ಪೊಲೀಸ್ ಪೇದೆಗೆ ಗಂಭೀರ ಗಾಯವಾಗಿದ್ದು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಥೋತ್ಸವ ಅರ್ಧಕ್ಕೆ ನಿಂತಿದ್ದಕ್ಕೆ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಪ್ರಧಾನಿ ಮೋದಿ ದೆಹಲಿಯಲ್ಲಿ ಮೆಟ್ರೋ ರೈಲಿನಲ್ಲಿ ಸಂಚರಿಸಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ಪ್ರಧಾನಿ ಮೋದಿ ಮೆಟ್ರೋ ರೈಲಿನಲ್ಲಿ ತೆರಳಿದ್ರು. ಮೆಟ್ರೋ ರೈಲಿನಲ್ಲಿದ್ದ ಪ್ರಯಾಣಿಕರ ಜೊತೆ ಪ್ರಧಾನಿ ಮೋದಿ ಕೆಲ ಹೊತ್ತು ಮಾತನಾಡಿದ್ರು. 2 ತಿಂಗಳ ಹಿಂದೆ ಹತ್ಯೆಯಾಗಿದ್ದ ಗ್ಯಾಂಗ್ಸ್ಟರ್ ಹಾಗೂ ರಾಜಕಾರಣಿ ಅತೀಕ್ ಅಹಮದ್ನ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡಿತ್ತು. ಇದೀಗ ಅದೇ ಭೂಮಿಯಲ್ಲಿ ಮನೆಗಳನ್ನ ನಿರ್ಮಿಸಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ 76 ಮಂದಿ ಬಡವರಿಗೆ ಹಂಚಿದ್ದಾರೆ. ಕೋಲ್ಕತಾದಲ್ಲಿ ನಿನ್ನೆ ಬಕ್ರೀದ್ ಹಬ್ಬದ ಸಂಭ್ರಮದಲ್ಲಿ ಮುಸ್ಲಿಂ ಹುಡುಗಿಯರನ್ನ ದುರ್ಗಾ ದೇವಿ ಅಂತ ಪೂಜಿಸಲಾಗಿದೆ. ಸಾಂಪ್ರದಾಯಿಕ ಬನಾರಸಿ ಸೀರೆ, ಕಿರೀಟ, ಹೂಗಳು, ಆಭರಣಗಳು ತೊಟ್ಟ ಮುಸ್ಲಿಂ ಹುಡುಗಿ ಎಲ್ಲರ ಗಮನ ಸೆಳೆದ್ರು. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.